ಎಷ್ಟೋ ಜನ ಸ್ಕೂಲ್ ಟೀಚರ್ಸು, ಎಷ್ಟೋ ಜನ ಇಂಜಿನಿಯರಿಂಗ್ ಕಾಲೇಜ್ ಪ್ರೊಫೆಸರ್ಸು, ಎಷ್ಟೋ ಜನ ಮ್ಯಾಥಮೆಟಿಕ್ಸಲ್ಲಿ PhD ಮಾಡಿರೋ ಮ್ಯಾಥಮೆಟಿಷಿಯನ್ಸು ಈ ಪರ್ಸೆಂಟೇಜು ಮತ್ತು ನಂಬರ್ ಆಫ್ ಟೈಮ್ಸ್ ಮಧ್ಯೆ ಸರಿಯಾಗಿ ವ್ಯತ್ಯಾಸನ ಅರ್ಥ ಮಾಡ್ಕೊಳ್ದಂತೆ ಮಕ್ಕಳಿಗೆ ಕೆಲವೊಂದು ಸಲ ತಪ್ಪಾಗಿ ಹೇಳ್ಕೊಟ್ಬಿಡ್ತಾರೆ. ನೀವೆಲ್ಲ ಕೇಳಿರ್ತೀರ ಸ್ಕೂಲು, ಕಾಲೇಜು, ಕೋಚಿಂಗ್ ಸೆಂಟ್ರಲ್ಲಿ 200%, 300%, 500%, 1000%, ಇದೆಲ್ಲ ಕಂಪ್ಲೀಟ್ ರಾಂಗು. ಈ ರೀತಿ ಹೇಳ್ತಾ ಇದ್ದಾರೆ ಅಂದರೆ ಅವರು ಸರಿಯಾಗಿ ಪರ್ಸೆಂಟೇಜು ಮತ್ತು ನಂಬರ್ ಆಫ್ ಟೈಮ್ಸ್ನ ಅರ್ಥ ಮಾಡ್ಕೊಂಡಿಲ್ಲ ಅಂತ. ಅದಕ್ಕೋಸ್ಕರನೇ ನಾನು ಮೆಸರಿಂಗ್ ಜಾರ್ ತೊಗೊಂಡು ಪೆಪ್ಸಿ ಫಿಲ್ ಮಾಡಿಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂದರೆ ನಾನು 2013ರಲ್ಲಿ ಮಲ್ನಾಡು ಕಾಲೇಜಲ್ಲಿ M.Tech ಮಾಡ್ತಾಯಿದ್ದೆ. ನಮ್ಮ ಪ್ರೊಫೆಸರು ಅಪ್ಪಿತಪ್ಪಿ 150% ಏನೋ ಒಂದು ಆ ಥರ ಹೇಳಿದ್ರು. ನಾನು ಅಲ್ಲೇ ಕ್ಲಾಸಲ್ಲಿ ಇಟ್ಕೊಂಡಿದ್ದೆ. 150% ಅದು ಹೆಂಗೆ ಬರುತ್ತೆ ಪ್ರೂವ್ ಮಾಡಿ ಸರ್. ಫಾರ್ ಎಕ್ಸಾಂಪಲ್ ನಾವೆಲ್ಲ ಎಕ್ಸಾಮ್ ಬರೀತೀವಿ, 100 ಮಾರ್ಕ್ಸ್ ಎಕ್ಸಾಮ್ ಬರೀತೀವಿ. ಆ 10 ಕಾಸ್ಟ್ ಎಷ್ಟು ಮಾರ್ಕ್ಸ್ ಬರ್ಬೋದು ನಮಗೆ? 100ಕ್ಕೆ 100 ಬರ್ಬೋದು. ಅದನ್ನು 100% ಅಂತ ಹೇಳ್ತೀವಿ. 101 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಆಗಲ್ಲ. 125 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಆಗಲ್ಲ. 150 ಮಾರ್ಕ್ಸ್ ತೆಗಿಯೋಕ್ಕಾಗುತ್ತಾ? ಆಗಲ್ಲ. ಸೊ 100% ಮೇಲ್ಗಡೆ ಯಾವುದೇ ಕಾರಣಕ್ಕೂ ಯಾವುದೇ ಅಂಕಿನ ಯೂಸ್ ಮಾಡಬಾರ್ದು. 100% ಇಸ್ ದ ಅಲ್ಟಿಮೇಟ್. ಸ್ಕೂಲ್ ರಿಸಲ್ಟ್ ಎಲ್ಲರೂ ಕೇಳಿದ್ದೀರಾ, 150% ಸ್ಕೂಲ್ ರಿಸಲ್ಟ್ ಬಂದಿದೆ, 200% ಬಂದಿದೆ ಅಂತ. ನೋಡಿ, ಈ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಅರ್ಥ ಆಗುತ್ತೆ. ನೋಡಿ, ಫಸ್ಟು ಪರ್ಸೆಂಟ್ದು ಮೀನಿಂಗ್ ತಿಳ್ಕೊಳ್ಳೋಣ. ಪರ್ಸೆಂಟ್ ಅಂದರೆ ಪರ್ಸೆಂಟ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ 2 ವರ್ಡ್. ನೋಡಿ, ಪರ್ ಪ್ಲಸ್ ಸೆಂಟ್ ಅಂತ. ಪರ್ ಅಂದರೆ ಪ್ರತಿ ಅಂತ, ಸೆಂಟ್ ಅಂದರೆ ಇದು ಲ್ಯಾಟಿನ್ ವರ್ಡ್. ಸೆಂಟ್ ಅಂದರೆ 100 ಅಂತ. ಪರ್ ಸೆಂಟ್, ಆಯಿತಾ? ಪರ್ ಅನ್ನೋದನ್ನ ಈ ಲೈನ್ನ ಪರ್ ಅಂತ ಹೇಳ್ತೀವಿ, ಆಯಿತಾ? ಪರ್ ಅಥವಾ ಪ್ರತಿ ಅನ್ನೋದನ್ನ ಈ ಲೈನ್ನ ಪರ್ ಅಥವಾ ಪ್ರತಿ ಅಂತ ಹೇಳ್ತೀವಿ. ಸೆಂಟ್ ಅಂದರೆ 100 ಅಂತ, ಆಯಿತಾ? ಪರ್ ಸೆಂಟ್ ಅಂದರೆ ಕನ್ನಡದಲ್ಲಿ ಪ್ರತಿ 100ಕ್ಕೆ ಅಂತ, ಆಯಿತಾ? ಪ್ರತಿ 100ಕ್ಕೆ ಅಂತ. ಫಾರ್ ಎಕ್ಸಾಂಪಲು 100 ರೂಪಾಯಿಗೆ ಎಷ್ಟು ಖರ್ಚು ಮಾಡಿದ್ದೀವಿ, ಅಥವಾ 100 ml ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, ಅಥವಾ 100 ಮಿಲಿಗ್ರಾಮಲ್ಲಿ ಎಷ್ಟು ಕ್ಯಾಲ್ಕುಲೇಟ್ ಮಾಡ್ತಾಯಿದ್ದೀವಿ, ಇದನ್ನು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ನಮ್ಮದು ಸಬ್ಜೆಕ್ಟ್ ಇರುತ್ತಲ್ಲ, ಕನ್ನಡ, ಇಂಗ್ಲೀಷ್, ಹಿಂದಿ, ಮ್ಯಾಥ್ಸು, ಸೈನ್ಸು, ಆಯಿತಾ? 100 ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀವಿ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಯಿತಾ? ಅದ್ರ ಜೊತೆಲಿ ಮಲ್ಟಿಪ್ಲೈ ಬೈ 100 ಮಾಡಿದ್ರೆ ಪರ್ಸೆಂಟೇಜ್ ಸಿಗುತ್ತೆ. 100 ಮಾರ್ಕ್ಸ್ಗೆ ಎಷ್ಟು ತೊಗೊಂಡಿದ್ದೀವಿ ಅಂದ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ. ಅದನ್ನು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ 25% ಹೇಗೆ ಬರುತ್ತೆ ಅಂತ ಡೆಮೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ, ಆಯಿತಾ? ಫಸ್ಟು 1000 ml ಜಾರ್ ತೊಗೊಂಡಿದ್ದೀನಿ. ಇದು 1000 ml ಜಾರು, ಆಯಿತಾ? ತೊಗೊಂಡು 250 ml ಪೆಪ್ಸಿ ತುಂಬಿದ್ದೀನಿ, ಆಯಿತಾ? 1000 ml ಜಾರಲ್ಲಿ 250 ml ಪೆಪ್ಸಿ ತುಂಬಿದ್ದೀನಿ. ಇಲ್ಲಿ ನೋಡಿ, 250 ml ಪೆಪ್ಸಿ. ಇದು 250 ml ಲೆವೆಲ್ಲು, ಇದು 250 ml ಪೆಪ್ಸಿ ತುಂಬಿರೋದು. ಇದು 250 ml, ಆಯಿತಾ? ನೆಕ್ಸ್ಟ್ ಕೌಂಟ್ ಮಾಡಿ. 260, 270, 280, 290, 300 ml, ಆಯಿತಾ? 1000 ml ಜಾರಲ್ಲಿ 250 ml ಪೆಪ್ಸಿ ತುಂಬಿದ್ದೀನಿ. ಇದ್ರ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡೋಣ ಈಗ. ಟೋಟಲ್ ವಾಲ್ಯೂಮ್ ಎಷ್ಟಿದೆ? ಟೋಟಲ್ ವಾಲ್ಯೂಮು ಅಥವಾ ಟೋಟಲ್ ಕೆಪಾಸಿಟಿ 1000 ml ಇದೆ, ಆಯಿತಾ? ಟೋಟಲ್ ಕೆಪಾಸಿಟಿ ಅಥವಾ ಟೋಟಲ್ ವಾಲ್ಯೂಮು 1000 ml ಇದೆ. ಪೆಪ್ಸಿ ಎಷ್ಟು ತುಂಬಿದ್ದೀನಿ? 250 ml ತುಂಬಿದ್ದೀನಿ. 250 ml ಪೆಪ್ಸಿ ತುಂಬಿದ್ದೀನಿ. ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಂಟು 100. ಸಿಂಪ್ಲಿಫೈ ಮಾಡಿ. 250 1s, 250 4s, 4 1s, 425. ಎಷ್ಟು ಪರ್ಸೆಂಟ್ ಬರುತ್ತೆ? 25% ಬರುತ್ತೆ. 1000 ml ವಾಲ್ಯೂಮ್, 1000 ml ಕೆಪಾಸಿಟಿಲಿ 250 ml ಪೆಪ್ಸಿ ತುಂಬಿದರೆ ಅದನ್ನು 25% ಫಿಲ್ ಆಗಿದೆ ಅಂತ ಹೇಳ್ತೀವಿ. ನೋಡಿ, ಈ ವಿಡಿಯೋದಲ್ಲಿ 50% ಯಾವ ರೀತಿ ಬರುತ್ತೆ ಅಂದ್ಬಿಟ್ಟು ಡೆಮೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, 1000 ml ಜಾರ್ ತೊಗೊಂಡಿದ್ದೀನಿ. 1000 ml ಜಾರಲ್ಲಿ 500 ml ಮಾತ್ರ ಫಿಲ್ ಮಾಡಿದ್ದೀನಿ. 500 ml ಪೆಪ್ಸಿ ಫಿಲ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಮ್ಯಾಪ್ ಮಾಡಿ. 500 ml ಇದೆ, 500 ml ಇದೆ, ಆಯಿತಾ? ಟೋಟಲ್ ವಾಲ್ಯೂಮ್ ಎಷ್ಟಿದೆ? ಟೋಟಲ್ ವಾಲ್ಯೂಮ್ ಅಥವಾ ಟೋಟಲ್ ಕೆಪಾಸಿಟಿ ಆಫ್ ದ ಜಾರ್ ಎಷ್ಟಿದೆ? 1000 ml ಇದೆ. ಎಷ್ಟು ಫಿಲ್ ಮಾಡಿದ್ದೀವಿ? 500 ml ಫಿಲ್ ಮಾಡಿದ್ದೀವಿ. ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇಂಟು 100 ಮಾಡ್ತೀರಾ. 500 1s, 500 2s,
2 1s 50 ಬರುತ್ತೆ. ಆನ್ಸರ್ ಎಷ್ಟು ಬರುತ್ತೆ? 50% ಬರುತ್ತೆ. ಇದರ ಅರ್ಥ 1000 ml ಜಾರಲ್ಲಿ 500 mlನ ಫಿಲ್ ಮಾಡಿದರೆ ಅದನ್ನು 50% ಅಂತ ಹೇಳ್ತೀವಿ. ಈ ವಿಡಿಯೋದಲ್ಲಿ 75%ನ ಡೆಮೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ, 1000 ml ಮೆಸರಿಂಗ್ ಜಾರ್ ತೊಗೊಳ್ತೀನಿ. ತಗೊಂಡು 750 ml, ಇಲ್ಲಿ ನೋಡಿ 750 ml ಪೆಪ್ಸಿ ತುಂಬ್ತೀನಿ. 750 ml ಪೆಪ್ಸಿ ತುಂಬ್ತೀನಿ. ಆಯಿತಾ? ಈಗ ಕ್ಯಾಲ್ಕುಲೇಟ್ ಮಾಡೋಣ ಬನ್ನಿ. ಟೋಟಲ್ ವಾಲ್ಯೂಮ್ ಅಥವಾ ಟೋಟಲ್ ಕೆಪಾಸಿಟಿ ಎಷ್ಟಿದೆ? ಟೋಟಲ್ ಕೆಪಾಸಿಟಿ ಆಫ್ ದ ಜಾರು 1000 ml. ಎಷ್ಟು ಫಿಲ್ ಮಾಡಿದ್ದೀವಿ? 750 ml ಫಿಲ್ ಮಾಡಿದ್ದೀವಿ. ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮಲ್ಟಿಪ್ಲೈ ಬೈ 100. ಆಯಿತಾ? ನೋಡಿ, 250 3s 250 4s. ಆಯಿತಾ? 4 1s 4 25s. ಆಯಿತಾ? ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ, 25 3s 75% ಬರುತ್ತೆ. ಆಯಿತಾ? ಇದರ ಅರ್ಥ 1000 ml ಜಾರಲ್ಲಿ 750 ml ಪೆಪ್ಸಿ ಅಥವಾ ಏನಾದ್ರು ತುಂಬಿದ್ರೆ ಅದ್ರ ಪರ್ಸೆಂಟೇಜು 75% ಆಗಿರುತ್ತೆ. ಈ ವಿಡಿಯೋದಲ್ಲಿ 100%ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ಡೆಮೋ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ನೋಡಿ, 1000 ml ಮೆಸರಿಂಗ್ ಜಾರ್ ತೊಗೊಂಡಿದ್ದೀನಿ. 1000 ml ಮೆಸರಿಂಗ್ ಜಾರಲ್ಲಿ 1000 ml ಪೆಪ್ಸಿ ಫಿಲ್ ಮಾಡಿದ್ದೀನಿ. ಆಯಿತಾ? ಟೋಟಲ್ ಕೆಪಾಸಿಟಿ ಎಷ್ಟಿದೆ? ಟೋಟಲ್ ಕೆಪಾಸಿಟಿ 1000 ml. ಎಷ್ಟು ಪೆಪ್ಸಿ ತುಂಬಿದ್ದೀನಿ? 1000 ml ಕಂಪ್ಲೀಟ್ ಭರ್ತಿ ಮಾಡಿದ್ದೀನಿ. 1000 ml ಪರ್ಸೆಂಟೇಜ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ? ಮಲ್ಟಿಪ್ಲೈ ಬೈ 100. 1000 ಕ್ಯಾನ್ಸಲ್ ಆಗುತ್ತೆ, 100 ಉಳಿಯುತ್ತೆ. ಸೊ 100%. ಅಂದರೆ 1000 ml ಕೆಪಾಸಿಟಿ ಇದೆ ಅಥವಾ 1000 ml ವಾಲ್ಯೂಮ್ ಇದೆ. ಅದು ಕಂಪ್ಲೀಟ್ 1000 ml ಕೆಪಾಸಿಟಿ ಅಥವಾ ವಾಲ್ಯೂಮ್ನ 1000 ml ಪೆಪ್ಸಿಯಿಂದ ಭರ್ತಿ ಮಾಡಿದ್ದೀವಿ. ಇದನ್ನು 100% ಭರ್ತಿ ಆಗಿದೆ ಅಂತ ಹೇಳ್ಬೋದು, 100% ಫಿಲ್ ಆಗಿದೆ ಅಂತ ಹೇಳ್ಬೋದು. ಈ ವಿಡಿಯೋ ನೋಡಿ, ಇದು 1000 ml ಮೆಸರಿಂಗ್ ಜಾರು. ಇದರಲ್ಲಿ 1000 ml ಪೆಪ್ಸಿ ತುಂಬಿದ್ದೀನಿ. ಇದು 1000 ml ಮೆಸರಿಂಗ್ ಜಾರು. ಇದರಲ್ಲಿ 500 ml ಪೆಪ್ಸಿ ತುಂಬಿದ್ದೀನಿ. ಆಯಿತಾ? ಇದರಲ್ಲಿ 1000 ml ಪೆಪ್ಸಿ, ಇದರಲ್ಲಿ 500 ml ಪೆಪ್ಸಿ. ಈಗ ನೀವು ಆನ್ಸರ್ ಮಾಡಿ, ಇದನ್ನು 150% ಅಂತ ಹೇಳ್ತೀರಾ ಅಥವಾ 75% ಅಂತ ಹೇಳ್ತೀರಾ? ಕಾಮೆಂಟಲ್ಲಿ ನಿಮ್ಮ ಆನ್ಸರ್ ತಿಳಿಸಿ. 99% ರಾಂಗ್ ಆನ್ಸರ್ ಇರುತ್ತೆ. ಆಯಿತಾ? 30 ಸೆಕೆಂಡ್ ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡಿ. ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಟೋಟಲ್ ವಾಲ್ಯೂಮ್ ಅಂದರೆ ಟೋಟಲ್ ವಾಲ್ಯೂಮ್ ಅಥವಾ ಟೋಟಲ್ ಕೆಪಾಸಿಟಿ ಎಷ್ಟು? 1000 ml. ಇದ್ರದ್ದು ಟೋಟಲ್ ವಾಲ್ಯೂಮ್ ಅಥವಾ ಟೋಟಲ್ ಕೆಪಾಸಿಟಿ ಎಷ್ಟು ಹಿಡಿಸುತ್ತೆ? ಇದು 1000 ml. ಆಯಿತಾ? ಎರಡು 1000 ml ಆಗುತ್ತೆ. 1000 ml ಆಗುತ್ತೆ ಎರಡು. ಆಯಿತಾ? ಇದ್ರ ಕೆಪಾಸಿಟಿನೂ 1000 ml ಇದೆ, ಇದ್ರ ಕೆಪಾಸಿಟಿನೂ 1000 ml ಇದೆ. ಆಯಿತಾ? ಎಷ್ಟು ಫಿಲ್ ಮಾಡಿದ್ದೀವಿ? 1000 ml ಫಿಲ್ ಮಾಡಿದ್ವಿ. ಇದು ಕಂಪ್ಲೀಟ್ ಕೆಪಾಸಿಟಿ 1000 ml ಫಿಲ್ ಮಾಡಿದ್ದೀವಿ. ಇದೆಷ್ಟು ಫಿಲ್ ಮಾಡಿದ್ದೀವಿ? ಇದ್ರ ಕೆಪಾಸಿಟಿ 1000 ml. ನಾವು ಫಿಲ್ ಮಾಡಿರೋದು 500 ml. ನಾವೆಷ್ಟು ಫಿಲ್ ಮಾಡಿದ್ದೀವಿ? 500 ml. ಪರ್ಸೆಂಟೇಜ್ 100 ಮಲ್ಟಿಪ್ಲೈ ಮಾಡ್ತೀವಿ, ಆ್ಯಡ್ ಮಾಡಿ. ಮೇಲ್ಗಡೆ 1500, ಕೆಳಗಡೆ 2000 ಇಂಟು 100. ಸಿಂಪ್ಲಿಫೈ ಮಾಡಿ. 500 3s 500 4s 4 1s 4 25s. 25 ಇಂಟು 3 75% ಬರುತ್ತೆ. ಆಯಿತಾ? ಆನ್ಸರ್ 75%. ಇದು 150% ಅಲ್ವೇ ಅಲ್ಲ, ಇದ್ರ ಟೋಟಲ್ ಪರ್ಸೆಂಟೇಜು 75% ಅಂತ ಹೇಳಬೇಕು, ಅಥವಾ 1.5 ಟೈಮ್ಸ್ ಅಂತ ಹೇಳಬೇಕು. ನೀವು 1.5 ಟೈಮ್ಸ್ ಅಂತ ಹೇಳಬೇಕು, ಅಥವಾ 75% ಅಂತ ಹೇಳಬೇಕು. 75% ಅಂತ ಹೇಳಬೇಕು. 150% ಅಂತ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು, ಅದು ಮ್ಯಾಥಮೆಟಿಕಲಿ ರಾಂಗ್.
ಇಲ್ಲಿ ನೋಡಿ, ಎರಡು ಮೆಜರಿಂಗ್ ಜಾರ್ ಇದೆ ಆಯಿತಾ. ಇದ್ರ ಕೆಪ್ಯಾಸಿಟಿ 1000 ml, ಇದ್ರ ಕೆಪ್ಯಾಸಿಟಿನೂ 1000 ml ಆಯಿತಾ. ಇದು 1000 ml ಪೆಪ್ಸಿಯಿಂದ ಫಿಲ್ ಆಗಿದೆ, ಇದುವೇ 1000 ml ಪೆಪ್ಸಿಯಿಂದ ಫಿಲ್ ಆಗಿದೆ. ಈಗ ಹೇಳಿ, ಇವೆರಡನ್ನೂ ಸೇರಿಸ್ಕೊಂಡು 100% ಅಂತ ಹೇಳ್ತೀರಾ ಅಥವಾ 200% ಅಂತ ಹೇಳ್ತೀರಾ? 99% ಮಿಸ್ಟೇಕ್ ಮಾಡ್ತೀರಾ. ಕೆಳಗಡೆ ಕಾಮೆಂಟಲ್ಲಿ ನಿಮ್ಮ ಆನ್ಸರ್ ತಿಳಿಸಿ. 30 ಸೆಕೆಂಡ್ ಅಥವಾ 1 ನಿಮಿಷ ಆದಮೇಲೆ ಈ ವಿಡಿಯೋ ಕಂಟಿನ್ಯೂ ಮಾಡಿ. ಇದ್ರ ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಟೋಟಲ್ ವಾಲ್ಯೂಮ್ ಅಥವಾ ಟೋಟಲ್ ಕೆಪ್ಯಾಸಿಟಿ. ಟೋಟಲ್ ವಾಲ್ಯೂಮ್ ಇದ್ರದ್ದು 1000 ml, ಇದ್ರದ್ದು 1000 ml. 1000 ml ಆಯಿತಾ. ಇದು ಟೋಟಲ್ ವಾಲ್ಯೂಮ್ ಅಥವಾ ಟೋಟಲ್ ಕೆಪ್ಯಾಸಿಟಿ. ಎಷ್ಟು ಫಿಲ್ ಮಾಡಿದ್ವಿ? ಇದು 1000 ml ಫಿಲ್ ಮಾಡಿದ್ದೀವಿ, ಇದನ್ನು 1000 ml ಫಿಲ್ ಮಾಡಿದ್ದೀವಿ. ಇದು 1000 ml ಪೆಪ್ಸಿ ಫಿಲ್ ಮಾಡಿದ್ದೀವಿ, ಇದು 1000 ml ಪೆಪ್ಸಿ ಫಿಲ್ ಮಾಡಿದ್ದೀವಿ. ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? 800 ಆಯಿತಾ. ಆ್ಯಡ್ ಮಾಡಿ. ಮೇಲ್ಗಡೆ 2000 ಬರುತ್ತೆ, ಕೆಳಗಡೆ 2000 ಬರುತ್ತೆ. ಮಲ್ಟಿಪ್ಲೈ ಬೈ 100. ಇದು ಕ್ಯಾನ್ಸಲ್ ಆಗುತ್ತೆ. ಎಷ್ಟು ಉಳ್ಕೊಳ್ಳುತ್ತೆ? 100 ಅಥವಾ 100% ಅಂತ ಹೇಳಬೇಕು ಆಯಿತಾ. ಇದು 200% ಅಲ್ಲ, ನೆನ್ಪಿಟ್ಕೊಳ್ಳಿ. 200% ಬರೋಲ್ಲ. ಕ್ಯಾಲ್ಕುಲೇಟ್ ಮಾಡಿದ್ರೆ 100%ಏ ನಮ್ಗೆ ಬರೋದು. ನೀವು ಅದನ್ನು 200% ಬದಲಾಗಿ ನೀವು 2 ಟೈಮ್ಸ್ ಅಂತ ಹೇಳಬೇಕು. 2 ಟೈಮ್ಸ್ ಅಂತ ಹೇಳಬೇಕು. ಯಾವುದೇ ಕಾರಣಕ್ಕೂ 200% ಅಂತ ಹೇಳ್ಬಾರ್ದು. ಅದು ಮ್ಯಾಥಮೆಟಿಕಲಿ ರಾಂಗ್ ಆಗುತ್ತೆ. ನೀವು ಹೇಳಬೇಕು ಅಂದರೆ 2 ಟೈಮ್ಸ್ ಅಂತ ಹೇಳಿ ಆಯಿತಾ. ಅಥವಾ 100% ಅಂತ ಹೇಳಿ ಅಥವಾ 2 ಟೈಮ್ಸ್ ಅಂತ ಹೇಳಿ. ಯಾಕೆಂದರೆ